ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಗೊತ್ತು ಇವತ್ತಿನ ಪ್ರಿವ್ಯೂ ವೆಯ್ಟ್ ಮಾಡ್ತಿದ್ರ ಸಿಕ್ಕಾಪಟ್ಟಿ ಜನ ಅಂತ. ಏನಿದೆ ಸ್ಟ್ಯಾಟ್ಸ್, ಸ್ಟೇಡಿಯಂ ಏನ್ ಹೇಳುತ್ತೆ, ಇವತ್ತು ಏನಾದ್ರು ಉಲ್ಟಾ ಮಾಡ್ತಾರಾ ಅಂತ. 5ನೇ T20 ಮಾನ ಮರ್ಯಾದೆ 5 ಪೈಸದಿಲ್ಲ, ಎಲ್ಲ ಹರಾಜಾಗೋಗ್ಬಿಟ್ಟೈತೆ, ಎಲ್ಲ ತೂರ್ಬಿಟ್ಟವ್ರು, ಗಾಳಿಯಲ್ಲಿ ತೂರ್ಬಿಟ್ಟವ್ರೆ ನಮ್ಮ ಟೀಮ್ ಇಂಡಿಯಾದವರು. ಸೊ ಇಲ್ಲಿ ಒಂಥರ ಕೋಟ್ ಮಾಡ್ಬೇಕಷ್ಟೇ. ಶುಗರ್ ಕೋಟ್ ಅಂತಲೂ ಹೇಳಕ್ಕಾಗಲ್ಲ, ಇದು ಒಂಥರ ಸಾಲ್ಟ್ ಕೋಟ್ ಅಂತ ಹೇಳ್ಬೇಕು. ಶುಗರ್ ಎಲ್ಲಿ ಇದೆ ಇಲ್ಲಿ, ಶುಗರ್ನ ಕೋಟ್ ಮಾಡೋದಕ್ಕೆ. ಈ ಒಂದು ಮ್ಯಾಚ್ನ ಗೆದ್ಬಿಟ್ಟು ಮಾನ ಮರ್ಯಾದೆ ಉಳ್ಸಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಹರಾಜ್ ಹಾಕ್ಬಿಟ್ಟವ್ರೆ. ಸೊ ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಈ ಮ್ಯಾಚ್ನ ಗೆಲ್ತು ಅಂತಂದ್ರೆ ಒಂಥರ ಚೆನ್ನಾಗಿರುತ್ತೆ. ಸೀರೀಸು ವೈಟ್ ವಾಶ್ ಆಗ್ದಂಗೆ, 4-0 ಆಗ್ದಂಗೆ, ಏನಾದ್ರು 3-1 ಆಯ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ನೋಡಾಕಾರ ಚೆನ್ನಾಗಿರ್ತದೆ ಅಂತ ಅನ್ಕೊಬೇಕಷ್ಟೆ. ನಮಗೆ ಸಮಾಧಾನಕ್ಕೆ ಅನ್ಕೊಬೇಕು. ಬಟ್ ಇವತ್ತಿನ ಮ್ಯಾಚು ಕೂಡ ಅಷ್ಟೇನಾಗಿ ಈಸಿ ಆಗಂತೂ ಟೀಮ್ ಇಂಡಿಯಾಗೆ ಇರೋದಿಲ್ಲ, ಯಾಕಂದ್ರೆ ಇಂಗ್ಲೆಂಡ್ ನೆಲದಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಿರ್ತಾರೆ. ಅಂಡ್ ಅವರು ಹೇಳಿದ್ದೀನಿ ಲಾಸ್ಟ್ ಮ್ಯಾಚ್ ಅಲ್ಲೇ, ಇಂಡಿಯಾನ ವೈಟ್ ವಾಶ್ ಮಾಡಬೇಕು ಅನ್ನೋ ಉದ್ದೇಶದಲ್ಲೇನೆ ಇದ್ದಾರೆ. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಬರ್ತಾ ಇದಾರೆ ಅವರು, ಅಷ್ಟು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗ್ಬಿಟ್ಟು ಬರ್ತಾ ಇದ್ದಾರೆ. ಪ್ರತಿಯೊಂದು ಮ್ಯಾಚ್ ಕೂಡ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅನ್ನು ತಗೊಂಡ್ ಬರ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ. ಸೊ ಶ್ರೇಯಸ್ ಅಯ್ಯರ್ ಅಂಡ್ ಟೀಮ್ ಏನ್ ಮಾಡುತ್ತೆ ಇವತ್ತು? ಸೊ ಎಲ್ಲ ಆಗ್ತಿದ್ಯಪ್ಪ ಮ್ಯಾಚು, ಸೌತಾಂಪ್ಟನ್ ಅಲ್ಲಿ ಆಗ್ತಾ ಇರುವಂತಹ ಮ್ಯಾಚು. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದ್ರೆ ಒಟಿಲಿಟಾ ಬೌಲ್ ಇನ್ ಸೌತಾಂಪ್ಟನ್. ಸೊ ಇಲ್ಲಿ ಆಗ್ತಾ ಇರುವಂತಹ ಮ್ಯಾಚು. ಸೊ ಸೌತಾಂಪ್ಟನ್ ಅಂತ ಬಂದಾಗ ಒಳ್ಳೆ ಬ್ಯಾಟಿಂಗ್ ವಿಕೆಟ ಅಥವಾ ಒಳ್ಳೆ ಬೌಲಿಂಗ್ ವಿಕೆಟ, ಇದು ಸರ್ಫೇಸ್ ಹಿಂಗಿದೆ, ಹೆಂಗ್ ಬಿಹೇವ್ ಆಗುತ್ತೆ. ಅಂಡ್ ಆವರೇಜ್ ಫಸ್ಟಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅನ್ನೋದ್ರಲ್ಲಿ 160 ಇಂದ 170 ಆವರೇಜ್ ಫಸ್ಟಿಂಗ್ ಸ್ಕೋರ್, 170 ಆವರೇಜ್ ಫಸ್ಟಿಂಗ್ ಸ್ಕೋರ್ ಅಂತ ಅನ್ಕೊಳ್ಳಿ. ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ 170 ಆವರೇಜ್ ಫಸ್ಟಿಂಗ್ ಸ್ಕೋರ್ ಇತ್ತು. ನಾವು ಬಿಲೋ ಪಾರ್ ಸ್ಕೋರ್ ನ ಹೊಡೆದ್ವಿ ಲಾಸ್ಟ್ ಮ್ಯಾಚ್, 158, 159. ಸೊ ಇಷ್ಟು ಸ್ಕೋರ್ ಇತ್ತು ನಮ್ದು. ಸೊ ಬಿಲೋ ಪಾರ್ ಹೋದ್ವಿ. ಈ ಮ್ಯಾಚು 170 ಅಂಡ್ ಅಬೋವ್ ಇರಲೇಬೇಕು. ಇಂಡಿಯಾ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೆ ಅಂತಾನೆ 170 ಮಿನಿಮಮ್ ಇರಲೇಬೇಕು ಅಂಡ್ ಅಬೋವ್ ಇರಲೇಬೇಕು ಇನ್ ಕೇಸ್ ಇಲ್ಲಿ ಗೆಲ್ಲಬೇಕು ಅಂತ ಅಂದಾಗ. ಸೊ ಇವತ್ತಿನ ಮ್ಯಾಚ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತ ಅಂದಾಗ ಖಂಡಿತ ಇಲ್ಲಿ ನೋಡಿ, ಇವತ್ತು ಟಾಸ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೇಕು. ಸೊ ಇವತ್ತು ಉಲ್ಟಾ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಅಂತ ನೋಡ್ಕೊಳ್ಳಿ. ನಾನು ಹೇಳ್ತಿರೋದೆಲ್ಲ ಉಲ್ಟಾ ಮಾಡ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಅವರು. ಸೊ ಅಟ್ಲೀಸ್ಟ್ ಈ ಮ್ಯಾಚ್ ಆದ್ರೂ ಟಾಸ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಾಲ್ ಮಾಡ್ತು ಅಂತಂದ್ರೆ ನಮಗೆ ಸಮಾಧಾನ ಆಗುತ್ತೆ. ಅಟ್ಲೀಸ್ಟ್ ನೋಡಿ, ಕಂಟಿನ್ಯೂಸ್ ಆಗಿ ಗೆಲ್ತಾ ಇದ್ದಾರೆ ಟಾಸ್ನ. ಯಾವ ಕ್ಯಾಪ್ಟನ್ ಗೆಲ್ತಾನೆ, ಯಾವ ಮಗ ಗೆಲ್ತಾನೆ ಗುರು ಕಂಟಿನ್ಯೂಸ್ ಆಗಿ ಟಾಸ್ನ? 6 ಕಂಟಿನ್ಯೂಸ್ ಆಗಿ ಟಾಸ್ನ ಗೆದ್ಬಿಟ್ಟು ಮ್ಯಾಚ್ಗಳನ್ನ ಸೋಲೋದಿಲ್ಲ, 5 ಕಂಟಿನ್ಯೂಸ್ ಆಗಿ ಸೋಲೋದಿದೆಯಲ್ಲ. ಸೊ ಇದಕ್ಕಿಂತ ಒಂದು ಅಜೀಬೆಸ್ಟ್ ಥಿಂಗ್ ಇನ್ನೂ ಒಂದಿಲ್ಲ. ಸೊ ಇಲ್ಲಿನ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದ್ರೆ 16 ಮ್ಯಾಚ್ ಆಗಿದೆ, 16 T20 ಐಸ್ ಇಂಟರ್ನ್ಯಾಷನಲ್ಸ್ ಮ್ಯಾಚ್ ಆಗಿದೆ. ಅದರಲ್ಲಿ 11 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋದು, ಅಂಡ್ 5 ಮ್ಯಾಚ್ನ ಗೆದ್ದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಅಸಿಸ್ಟ್ ಇರೋದು, ಅಂದ್ರೆ ವಿನ್ನಿಂಗ್ ಪಾಸಿಬಿಲಿಟಿ ಜಾಸ್ತಿ ಆಗೋದಂದ್ರೆ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ. ಸೊ ಇಲ್ಲಿ ಇಟ್ ದ ಡೆಕ್ ಕೈಂಡ್ ಆಫ್ ಎ ಬೌಲರ್ಗಳಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಹಿಸ್ಟ್ರಿ ತೆಗೆದು ನೋಡ್ತು ಅಂದ್ರೆ ಫಾಸ್ಟ್ ಬೌಲರ್ಸ್ಗಳು ವಿಕೆಟ್ನ ಎತ್ತಿದ್ದಾರೆ. ಅಂಡ್ ಹೋಗ್ತಾ ವಿಕೆಟ್ ಸ್ಲೋ ಆಗಿ ಬಿಹೇವ್ ಆಗುತ್ತಂತೆ. ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು ವಿಕೆಟ್, ಅಂದ್ರೆ ಕಷ್ಟ ಆಗ್ಬೋದು ಬ್ಯಾಟಿಂಗ್ ಆಡೋದಕ್ಕೆ. ಒಂದು ಟಾರ್ಗೆಟ್ 180 ಅಂಡ್ ಅಬೋವ್ ಏನಾದ್ರು ಹೊಡೆದ್ಬಿಟ್ರು ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಚೇಸ್ ಮಾಡುವಂತ ಟೀಮು ಸ್ಟ್ರಗಲ್ ಮಾಡುವಂತ ಚಾನ್ಸಸ್ ಈ ಒಂದು ವೆನ್ನಲ್ಲಿ ಕಾಣಿಸ್ತಾ ಇದೆ. ಶ್ರೇಯಸ್ ಅಯ್ಯರ್ ಲಾಸ್ಟ್ ಮ್ಯಾಚು ಬ್ಯಾಟಿಂಗ್ ಅಂತ ಆಯ್ಕೆ ಮಾಡ್ಕೊಂಡ್ರು, ಈ ಮ್ಯಾಚ್ ಮಾಡ್ಬಿಟ್ಟು ಬೌಲಿಂಗ್ ಅಂತ ಅಂದ್ರೆ ಇದಕ್ಕಿಂತ ಒಂದು ತಿಕ್ಲೆಸ್ಟ್ ಥಿಂಗ್ ಇನ್ನ ಒಂದು ಇರೋದಿಲ್ಲ. ಸೊ ಇವತ್ತು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಸ್ಟ್ಯಾಟ್ಸ್ ಜೊತೆಗೆ ಹೋಗ್ತಾ ಇದ್ದಾರೆ. ಸ್ಟ್ಯಾಟ್ಸ್ ಏನ್ ಹೇಳ್ತೀವಿ, ಸ್ಟೇಡಿಯಂ ಸ್ಟ್ಯಾಟ್ಸ್ ಏನ್ ಹೇಳ್ತೀವೋ ಅದ್ರ ಜೊತೆಗೇನೆ ಹೋಗ್ತಾರೆ. ಅಲ್ಲ ಗುರು, 16 ಮ್ಯಾಚ್ 11 ಮ್ಯಾಚ್ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಅಂತ ಅಂದಾಗ, ಸೊ ಇವ್ರು ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾ ಬೌಲಿಂಗ್ ಫಸ್ಟ್ ಮಾಡ್ಬೇಕಾ? 5 ಮ್ಯಾಚ್ ಗೆದ್ದವ್ರು ಅಷ್ಟೇ. ಬೌಲಿಂಗ್ ಅಂದ್ರೆ ಗೆದ್ದೇ ಇಲ್ಲ ಅಂತಿಲ್ಲ, ಬೌಲಿಂಗ್ ಸೆಕೆಂಡ್ ಮಾಡಿರೋರು, ಬೌಲಿಂಗ್ ಫಸ್ಟ್ ಮಾಡಿರೋದು 5 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಅದರಿಂದ ಸ್ಟ್ಯಾಟ್ಸ್ ಇರೋದು ಬ್ಯಾಟಿಂಗ್ ಫಸ್ಟ್ ಆಡೋದಕ್ಕೆ ಈ ಮ್ಯಾಚು. ಸೊ ನೋಡೋಣ ಶ್ರೇಯಸ್ ಅಯ್ಯರ್ ಅದೇನ್ ಕಾಲ್ ಮಾಡ್ತಾರೆ, ಉಲ್ಟಾ ಮಾಡ್ತಾರಾ ಅಥವಾ ಸೀದಾ ಮಾಡ್ತಾರಾ ಈ ಮ್ಯಾಚ್? ಅಟ್ಲೀಸ್ಟ್ ಈ ಮ್ಯಾಚ್ ಆದ್ರೂ ಸೀದಾ ಮಾಡೋಗುರು. ಎಲ್ಲಾ ಮ್ಯಾಚು ಉಲ್ಟಾ ಮಾಡ್ಕೊಂಡ್ ಬಂದಿದ್ಯಾ, ಈ ಮ್ಯಾಚ್ ಆದ್ರೂ ಸೀದಾ ಮಾಡು ಅಂತ ಕೇಳ್ತೀವಿ. ಅಟ್ಲೀಸ್ಟ್ ಅವಾಗನೇ ಗೆಲ್ತೀವಲ್ಲ ನಾವು ಅಂತ. ಸೊ ಈ 34 ಮ್ಯಾಚ್ ಹೆಡ್ ಟು ಹೆಡ್ ಆಗಿದೆ. ಅದ್ರಲ್ಲಿ 15 ಮ್ಯಾಚ್ನ ಗೆದ್ದಿರೋದು ಇಂಗ್ಲೆಂಡ್ ಅವರು, 18 ಮ್ಯಾಚ್ ಗೆದ್ದಿರೋದು ನಮ್ಮ ಇಂಡಿಯಾದವರು. 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಅಂಡ್ ಈ ಸೀರೀಸ್ ಅಲ್ಲೇ ಅವಳೇ ಕೊಟ್ಬಿಡಲ್ಲಪ್ಪ, 3 ಮ್ಯಾಚ್ನ ಗೆದ್ಬಿಟ್ಟು. ಇನ್ನೇನು ಹೇಳ್ತೀರಾ, ವಿನ್ ಪ್ರೊಬಾಬಿಲಿಟಿ ಅಂತ ಬಂದಾಗ, ಪಾಸಿಬಿಲಿಟಿ ಅಂತ ಬಂದಾಗ 54% ವಿನ್ ಪಾಸಿಬಿಲಿಟಿ ಇದೆ ಇಂಗ್ಲೆಂಡ್ ಟೀಮ್ಗೆ, ಅಂಡ್ 46% ವಿನ್ ಪಾಸಿಬಿಲಿಟಿ. ನೋಡಿ, ಇಷ್ಟೆಲ್ಲ ಸೋತ್ರು 46% ತೋರಿಸ್ತಾ ಇದೆ ಚಾಟ್ GPT ಸ್ಟ್ಯಾಟ್ಸ್ನ. ಅಂದ್ರೆ ವಿನ್ನಿಂಗ್ ಪಾಸಿಬಿಲಿಟಿನ ಈ ತರ ತೋರಿಸ್ತಾ ಇದೆ. ಯಾವ ಕಾನ್ಫಿಡೆನ್ಸ್ ಮೇಲೆ 46% ತೋರಿಸ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ವಿನ್ನಿಂಗ್ ಪ್ರೊಬಾಬಿಲಿಟಿ ಅಂತ ಬಂದಾಗ ಖಂಡಿತ ಒಂದು 70% ಹೋಗುತ್ತೆ ಇಂಗ್ಲೆಂಡ್ ಕಡೆ, 30% ಇರುತ್ತೆ ಇಂಡಿಯಾ ಕಡೆ. ಏನಕ್ಕೆ ಅಂದರೆ 30% ಕಮ್ಮ ಅಂತಂದ್ರೆ ಹಿಂದೆ ಎಲ್ಲ ಮಾಡ್ಕೊಂಡ್ ಬಂದಿದ್ವಲ್ಲ ಗುರು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬಟ್ ನನ್ನ ಪ್ರಕಾರ ಇವತ್ತು ಖಂಡಿತ ಇಂಗ್ಲೆಂಡ್ ಟೀಮು ಡಾಮಿನೇಟ್ ಮಾಡುತ್ತೆ. ಇವತ್ತು ಸಹ ಇಂಡಿಯಾದವರು ಸೋಲ್ತಾರೆ ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ. ಈ ಸೀರೀಸು ವೈಟ್ ವಾಶ್ ಆಗುತ್ತೆ ಅಂತ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ಇವತ್ತೇನು ಹೇಳ್ಬೇಕಾಗಿಲ್ಲ. ಈ ಸೀರೀಸು ವೈಟ್ ವಾಶ್ ಆಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಹೋಪ್ ಅಷ್ಟೇನೆ, ಗೆದ್ಬಿಡ್ಬೋದೇನೋ ಅಂತ. ಅಂಡ್ ಬೌಂಡ್ರಿ ಡೈಮೆನ್ಷನ್ಸ್ ವಿಚಾರಕ್ಕೆ ಬಂತು ಅಂದಾಗ ಸೌತಾಂಪ್ಟನ್ ಅಲ್ಲಿ
75 ಮೀಟರ್ಸು ಮಿನಿಮಮ್ಮು ಸ್ಟ್ರೈಟ್ ಬೌಂಡ್ರೀಸ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಮ್ಯಾಚ್ ನೋಡುವಾಗ ಸ್ಟ್ರೈಟ್ ಬೌಂಡ್ರೀಸು ಸುಮಾರಾಗಿತ್ತು, ಅಂದರೆ ಶಾರ್ಟರ್ ಬೌಂಡ್ರೀಸ್ ಅಂತ ಹೇಳೋಕ್ಕಾಗಲ್ಲ, ಸುಮಾರಾಗಿತ್ತು. ಸೈಡ್ ಬೌಂಡ್ರೀಸ್ ಸಿಕ್ಕಾಪಟ್ಟೆ ಲಾಂಗ್ ಸೈಡ್ ಬೌಂಡ್ರೀಸ್ಗಳನ್ನ ನೋಡೋದಕ್ಕೆ ಸಿಕ್ಕಿದ್ದು. ಇವತ್ತಿನ ಮ್ಯಾಚಲ್ಲೂ ಕೂಡ ಸೈಡ್ ಬೌಂಡ್ರೀಸ್ ಏನು ಸುಮ್ಮನೆ ಅಲ್ಲ, ಇವತ್ತಿನ ಮ್ಯಾಚಲ್ಲೂ ಕೂಡ 70 ಮೀಟ್ರು ಸೈಡ್ ಬೌಂಡ್ರೀಸ್ ಇರೋದು, ಏನು ಚಿಕ್ಕ ಸೈಡ್ ಬೌಂಡ್ರೀಸ್ ಇಲ್ಲ. ಸೊ ವೆನ್ಯೂ ವಿಚಾರಕ್ಕೆ ಬಂತು ಅಂದರೆ ಕೆಳಗಡೆ ಆಡ್ಬಿಟ್ಟು ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೋ, ಇವತ್ತು ಬೇಸಿಕಲಿ ಕೆಳಗಡೆ ಯಾರು ಆಡ್ಬಿಟ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾರೋ ಆ್ಯಂಡ್ ವಿಕೆಟ್ಗಳನ್ನ ಯಾರು ಉಳಿಸ್ಕೊಂತಾರೋ ಸೊ ಅವರು ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅಂದರೆ ಕೆಳಗಡೆ ಬರೀ ರನ್ಗಳೇ ಓಡಬೇಕು ಅಂತ ಅಲ್ಲ, ಸೊ ಸಿಕ್ಕಂಥ ಬಾಲ್ನ ಏರಿಸ್ಬೇಕು. ಎಲ್ಲ ಬಾಲ್ನು ಏರ್ಸೋದಕ್ಕಿಂತ ಸಿಕ್ಕಂಥ ಬಾಲ್ನ ಏರಿಸ್ತು ಅಂತಂದರೆ ಚೆನ್ನಾಗಿರುತ್ತೆ. ನೋಡೋಣ ಇವತ್ತು ನಮ್ಮ ಟೀಮ್ ಇಂಡಿಯಾದವರು ಯಾವ ಥರ ಆಡ್ತಾರೆ ಅಂತ. ಆ್ಯಂಡ್ ಬೌಂಡ್ರಿ ಡೈಮೆನ್ಷನ್ಸ್ ಇವತ್ತು ಕೂಡ ಚಾಲೆಂಜಿಂಗ್ ಆಗಿನೇ ಇರುತ್ತೆ. ಇಂಗ್ಲೆಂಡ್ ಬೌಂಡ್ರಿಗಳು ಗೊತ್ತಲ್ಲ ಅಮ್ಮ, ಒಂಥರ ಒಂದು ಕಡೆ ದೊಡ್ಡದು, ಒಂದು ಕಡೆ ಚಿಕ್ಕದು, ಒಂದು ಕಡೆ ಹೆಂಗಿರ್ತದೆ ಅಂದರೆ ಚಿಕ್ಕ ಮಕ್ಕಳು ಬ್ರೆಡ್ಡು ಕಚ್ಕೊಂಡು ತಿಂತಾರಲ್ಲ ಆ ಥರ ಇರ್ತೈತೆ ಬೌಂಡ್ರೀಸ್ಗಳು ಇವ್ರದ್ದು. ಎಲ್ಲ ಗ್ರೌಂಡು ಕೂಡ ಆ ಥರನೇ ಇರ್ತವೆ ಇವ್ರದ್ದು. ಸೊ ಒಂಥರ ಅಸಿಮಿಟ್ರಿಕ್ ಆಗಿ ಒಂದು ಕಡೆ ದೊಡ್ಡದು, ಒಂದು ಕಡೆ ಚಿಕ್ಕದು, ಇನ್ನೊಂದು ಕಡೆ ಏನೂ ಇರೋದೇ ಇಲ್ಲ, ಒಂದು ಕಡೆ ಎಕ್ಸಾಗಾನು, ಪೆಂಟಗಾನು, ಒಂದು ಕಡೆ ನೋಡ್ದು ಅಂತಂದರೆ ಒಂದು ಲೈನ್ ಥರ ಇರುತ್ತೆ, ಸುತ್ತ ಸರ್ಕಲ್ ಥರ ಇರುತ್ತೆ, ಒಂದು ಕಡೆ ಲೈನ್ ಥರ ಇರುತ್ತೆ. ಸೊ ಈ ಥರ ಬೌಂಡ್ರೀಸ್ಗಳೆಲ್ಲ ನೋಡ್ಬಿಟ್ಟಿದ್ದೀವಿ ಇಂಗ್ಲೆಂಡಲ್ಲಿ. ಆ್ಯಂಡ್ ಇದೇನು ಇವಾಗೇನು ಸೃಷ್ಟಿ ಆಗ್ಬಿಟ್ಟಿದೆ ಅಂತಲ್ಲ, ಹಿಸ್ಟ್ರಿಯಿಂದ ತಗೊಂಡು ನೋಡ್ತು ಅಂದ್ರು ಅವಾಗಿಂದನೂ ಕೂಡ ಅದೇ ಥರನೇ ಇದೆ ವೆನ್ಯೂಗಳು. ಸೊ ಚಾಲೆಂಜಿಂಗ್, ಬಿಗ್ ಚಾಲೆಂಜು ಎದುರಾಗಿದೆ ಇವತ್ತು ಇಂಡಿಯಾಗೆ. ಸೊ ಇವತ್ತು ಗೆಲ್ತಾರ ಸೋಲ್ತಾರ ಅಂತ ನೋಡ್ತು ಅಂದರೆ ನನ್ನ ಪ್ರಕಾರ ಸೋಲ್ತಾರೆ. ಅದೇ ಒಂದು ಹೋಪ್ ಅಂತ ಹೇಳಿದ್ನಲ್ಲ, ಗೆದ್ರೆ ಖುಷಿನೇ, ಸೋತ್ರೆ RCB ಫ್ಯಾನ್ಸಿ ಖುಷಿನೇ. ಸೋಲಿ ಬಿಡೋಗರು ನಜ್ಜಿ ಒಂದು ವೈಟ್ ವಾಶ್ ಆಗಲಿ, 2 ವೈಟ್ ವಾಶ್ ಆಗಲಿ, ಜಿಂಬಾಬ್ವೆ ಮೇಲೂ ಸೋಲಿ ಅಂತ ಅನ್ಕೊಂತಿರೋದೇ ಹೇಳಿದ್ನಲ್ಲ ಏನಕ್ಕೆ ಅಂತ. RCB ಫ್ಯಾನ್ಸ್ಗಳ ಶಾಪ ಅಂತ ಎಲ್ಲ ನಾವು RCB ಫ್ಯಾನ್ಸ್ಗಳು ಅನ್ಕೊಂತ ಇದ್ದೀವಿ ಅಷ್ಟೇ. ಬಟ್ ಶ್ರೇಯಸ್ ಅಯ್ಯರ್ಗಿದ್ರಿಂದ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಮೆಂಟಲಿ ಡಿಸ್ಟರ್ಬ್ ಆಗೋಗ್ಬಿಡ್ತಾರೆ ಶ್ರೇಯಸ್ ಅಯ್ಯರ್. ಹೇಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ, ಅವ್ರು ಈಚೆ ಬಂದ್ಬಿಟ್ಟು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಬಿಹೇವ್ ಆಗ್ತಿರ್ತಾರೆ, ಬಟ್ ಮೆಂಟಲಿ ಡಿಸ್ಟರ್ಬ್ ಯಾವ ಥರ ಆಗ್ತಾರೆ ಅಂತಂದರೆ, ಯಾಕಂದರೆ ಇಂಡಿಯನ್ ಟೀಮು ಈ ಲೆವೆಲ್ನ ನೋಡೇ ಇಲ್ಲ. ರೀಸೆಂಟ್ ಕ್ರಿಕೆಟಲ್ಲ, ಇತಿಹಾಸದಲ್ಲಿ T20ಲಿ ಈ ಲೆವೆಲ್ನ ನೋಡೇ ಇಲ್ಲ. ಸೊ ಆದ್ದರಿಂದ ಖಂಡಿತ ಈ ಬಿಗ್ಗೆಸ್ಟ್ ಡೌನ್ಫಾಲಿಂದ ಅವ್ರಿಗಂತೂ ಮೆಂಟಲಿ ಪ್ರೆಷರೈಸ್ ಆಗಿರ್ತಾರೆ. ಖಂಡಿತ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಗುರು, ಇಂಡಿವಿಜುವಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂದರೆ ಅವ್ರು ತಗೊಳ್ಳೋಂಥ ಸ್ಟ್ಯಾಂಡ್ಗಳೆಲ್ಲ ಏನಿದ್ದಾವೆ ಅದು ಚೆನ್ನಾಗಿಲ್ಲ, ಅದು ಪರ್ಫೆಕ್ಟ್ ಅಲ್ಲ. ಅವ್ರು ಸ್ಕೋರ್ ಮಾಡ್ತಿದ್ರಷ್ಟೇ, ಬೇರೆಯವ್ರು ಸ್ಕೋರ್ ಮಾಡ್ತಾ ಇಲ್ಲ. ಜೊತೆಗೆ ಆ ಕ್ಯಾಪ್ಟನ್ಸಿ ಸ್ಟ್ಯಾಂಡ್ಸ್ ಅನ್ನೋದು ಚೆನ್ನಾಗಿಲ್ಲ, ಡಿಸಿಷನ್ಗಳು ಚೆನ್ನಾಗಿಲ್ಲ. ಆ್ಯಂಡ್ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂದರೆ ಏನು ಚೇಂಜ್ ಮಾಡಿ ಏನು ಪ್ರಯೋಜನ, ಏನು ಚೇಂಜಸ್ ಮಾಡ್ತಾರೆ ಅಂತ ಹೇಳೋಣ. ಸಂಜು ಸ್ಯಾಮ್ಸನ್ನ ಕರ್ಕೊಂಬರಲ್ಲಪ್ಪ ಇವತ್ತು, ನನಗೆ ಗೊತ್ತು. ಸಂಜು ಸ್ಯಾಮ್ಸನ್ ನಮ್ಮ ಮಕ್ಕಳ ಹೋಗಲ್ಲ, ನನ್ನ ಮಕ್ಕಳಲ್ಲಿ ನಾನು ಕೂರಿಸ್ಬಿಟ್ಟು ಇಲ್ಲಿ ಇವಾಗ ಲಾಸ್ಟ್ ಮ್ಯಾಚಿಗೆ ಹಾಕೋಣದಕ್ಕೆ ಬಂದಿದ್ದೀರಾ? ಏನಕ್ಕೆ ಹಾಕ್ಬೇಕು, ಏನಕ್ಕೆ ಬರ್ಬೇಕು ನಾನು? ಅವಮಾನ ಆಗಿರೋ ಈ ಮ್ಯಾಚ್ ಆಡಿದ್ರು ಅಂದರೆ ಸಂಜು ಸ್ಯಾಮ್ಸನ್ನು ಏನಲ್ಲೇನು ಡೆಡ್ ರಬ್ಬರ್ ಮ್ಯಾಚ್ ಇದರಲ್ಲಿ ಸೋತಾಗ್ಬಿಟ್ಟು ಅವ್ರು ಸೀರೀಸ್ನ ಆಗಲೇ ಇಲ್ಲಿ ಮಾನ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಮಾನ ಉಳಿಸ್ಕೊಳ್ಳೋದಕ್ಕೆ ಓದಾಡ್ತಾವ್ರೆ. ಈ ಮ್ಯಾಚ್ ಸಂಜು ಸ್ಯಾಮ್ಸನ್ ಬಂದರು ಅಂದರೆ ಅವರಿಗೆ 5 ಪೈಸದು ವ್ಯಾಲ್ಯೂ ಇರೋದಿಲ್ಲ ಅಲ್ಲಿ. ಸೊ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಆಡಿಸ್ತಾನೂ ಬರಬಾರ್ದು ಅಷ್ಟೇ ಅವರಲ್ಲಿ. ಈ ಜಿಂಬಾಬ್ವೆ ಸೀರೀಸ್ನ ಕಿತ್ತಾಕಿದ್ದಾರೆ, ಇಲ್ಲೂ ಕಿತ್ತಾಕಿದ್ದಾರೆ, ಮತ್ತು ಇಲ್ಲೇನು ಒಂದು ಮ್ಯಾಚ್ ಬಂದ್ಬಿಟ್ಟು ಆಡಬಾರ್ದು ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್. ಆ್ಯಂಡ್ ಆಡೋದಿಲ್ಲ ಸಂಜು ಸ್ಯಾಮ್ಸನ್. ಸೊ ಲಾಸ್ಟ್ ಮ್ಯಾಚ್ ಏನು 11 ಮೇಂಟೈನ್ ಮಾಡಿದ್ರು ಅದೇ 11 ಮೇಂಟೈನ್ ಮಾಡಿದ್ರೆ, ಇನ್ನೇನು ಅದೇ ವಾಷಿಂಗ್ಟನ್ ಸುಂದರು, ಅದೇ ಅಕ್ಷರ್ ಪಟೇಲು, ಅದು ಇದು ಎಲ್ಲ ಇಟ್ಕೊಂಡು ಹೋಯ್ತಾರೆ, ಮತ್ತೆ ಸ್ವಾಕ್ಬಿಟ್ಟು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಅದು ಇನ್ನೇನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ಇವತ್ತು ಕೂಡ ಫಾಸ್ಟ್ ಬೌಲರ್ಸು ಎಫೆಕ್ಟಿವ್ನೆಸ್ನ ಜಾಸ್ತಿ ತೋರಿಸುವಂಥ ಚಾನ್ಸ್ ಇದೆ. ಆ್ಯಂಡ್ ಗೊತ್ತಿರೋದನ್ನೇ ಟೀಮ್ ಇಂಡಿಯಾ ಬ್ಯಾಟರ್ಸ್ಗಳು ಯಾವ ಥರ ಆಡ್ತಾರೆ ಅಂತ, ಆಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅದೇ ಒಂದು ಪ್ಯಾಟರ್ನ್ ಏನಾದ್ರು ಕಂಟಿನ್ಯೂ ಆಗುತ್ತಾ? ಅದೇ ಹೇಳಿದ್ದಿಲ್ಲ ನಾನು, ಇದು ಮಿಸ್ಟೇಕ್ಸ್ ಅಲ್ಲ, ಇದು ಪ್ಯಾಟರ್ನ್ ಅಂತ. ಸಿಮಿಲರ್ ಡಿಸ್ಮಿಸಲ್ಗಳು ಇವತ್ತು ಎಟ್ ಕೈಂಡ್ ಆಫ್ ಬೌಲಿಂಗ್ ಇರೋದ್ರಿಂದ ಎದೆಗೆ ಹಾಕ್ತಾರೆ. ಸೊ ಎದೆಗೆ ಹಾಕ್ತಾರೆ, ಇವ್ರು ಎತ್ತೋದಕ್ಕೆ ಹೋಗ್ತಾರೆ, ಆ 30 yardsಲ್ಲಿ ಟೈಮ್ ಆಗದೆ ಕ್ಯಾಚ್ಗಳು ಕೊಟ್ಬಿಟ್ಟು ಬರ್ತಾರೆ. ಸೊ ಇದೇ ಆಯ್ತಾ ಇರೋದು. 4 ಮ್ಯಾಚು ಕೂಡ ನೋಡ್ಬಿಟ್ಟಿದ್ದೀವಿ, ಇದೇ ಆಯ್ತಾ ಇರೋದು ಅಂತ. ಸೊ ಹೊಡಿಬೇಕು ಗುರು, ಇವತ್ತು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಆಡಿದ್ರು ಅಂತಂದರೆ ಹೋಗಬೇಕು, ಕ್ಲೋಸ್ ಟು 200 ಹೋಗಲೇಬೇಕು ಈ ಒಂದು ವಿಕೆಟಲ್ಲಿ. ಡಿಫೆಂಡ್ ಕೂಡ ಮಾಡ್ಕೊಬಹುದು ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದರೆ. ಕಾದು ನೋಡೋಣ ಅದೇನಾಗುತ್ತೆ ಅಂತ. ಕಾನ್ಫಿಡೆನ್ಸ್ ಇಲ್ಲ ನನಗೆ ಇವತ್ತು ಇಂಡಿಯಾ ಗೆಲ್ತಾರೆ ಅಂತ, ಇಂಗ್ಲೆಂಡ್ ಗೆಲ್ತಾರೆ ಅಂತ ನನಗೆ ಒಳಗಡೆ ಗಟ್ ಫೀಲಿಂಗ್ ಬರ್ತಾ ಇದೆ. ನೋಡೋಣ ಅದೇನಾಗುತ್ತೆ. ನಿಮ್ಮ ಅನಿಸಿಕೆ ಏನು? ಇವತ್ತೇನಾದ್ರು ಟ್ವಿಸ್ಟ್ ಕೊಡ್ತಾರೆ ಟೀಮ್ ಇಂಡಿಯಾದವ್ರಿಗೆ ಗೆದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಮೊದಲನೇ ಮ್ಯಾಚ್ ಗೆಲ್ತಾರ? ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ.